ನೂತನ ಸಚಿವರಿಗೆ ರಾತ್ರಿಗೆ ಅಂದ್ರೆ ಇಂದು ರಾತ್ರಿಗೆ ಖಾತೆಗಳ ಹಂಚಿಕೆ ಆಗಬಹುದು ಎನ್ನಲಾಗ್ತಾ ಇದೆ. ನೂತನ ಸಚಿವರಿಗೆ ರಾತ್ರಿಗೆ ಖಾತೆಗಳ ಹಂಚಿಕೆಯಾಗುತ್ತಾ? ಇಂದು ರಾತ್ರಿಯೊಳಗೆ ಖಾತೆ ಹಂಚಿಕೆ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ನಿನ್ನೆ ತಡರಾತ್ರಿಯವರೆಗೂ ಕೂಡ ಸಭೆಯನ್ನ ನಡೆಸಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರು. ಖಾತೆ ಹಂಚಿಕೆಯ ಸಂಬಂಧ ಇಂದು ಕೂಡ ಡಿಕೆ ಶಿವಕುಮಾರ್ ಅವರು ಮಾತುಕತೆಯಾಡಲಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ಖಾತೆ ಹಂಚಿಕೆ ಮಾಡಲಿದ್ದಾರೆ. ಇದೇ ವಿಚಾರವಾಗಿ ಬೆಂಗಳೂರಿನಲ್ಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇದ್ದಾರೆ. ಖಾತೆ ಹಂಚಿಕೆಯಾದರೂ ಕೂಡ ಅಸಮಾಧಾನ ಮತ್ತಷ್ಟು ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಮುನಿಸಿಕೊಂಡಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಹಲವಾರು ಜನ ಶಾಸಕರು, ಹಿರಿಯ ಶಾಸಕರು, ಅನುಭವಿಗಳು, ಹಾಗೆ ಸಾಕಷ್ಟು ಜನ ಮಾಜಿ ಸಚಿವರು ಕೂಡ ಮುನಿಸಿಕೊಂಡಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಈಗ ಯಾರು ಸಚಿವರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಇಂತಹ ಖಾತೆಯೇ ಸಿಗಬೇಕು ಎನ್ನುವಂತಹ ಒಂದಷ್ಟು ನಿರೀಕ್ಷೆಗಳು ಕೂಡ ಇರುತ್ತೆ. ಹಾಗೆ ಒತ್ತಡಗಳನ್ನ ಕೂಡ ಹಾಕಿರ್ತಾರೆ. ಆದರೆ ಯಾರಿಗೆ ಯಾವ ಖಾತೆ ಅನ್ನೋದು ಇನ್ನೂ ಕೂಡ ಫೈನಲ್ ಆಗಿಲ್ಲ. ಇದು ಈಗ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ತಲೆಬಿಸಿಯಾಗಿರುವಂಥದ್ದು. ಅದರ ಜೊತೆಗೆ ಹೈಕಮಾಂಡ್ ನಾಯಕರಿಗೂ ಕೂಡ ತಲೆಬಿಸಿಯಾಗಿರುವಂಥದ್ದು. ನಿನ್ನೆ ಕೂಡ ಈಗಾಗಲೇ ಸುರ್ಜೇವಾಲಾ ಅವರ ಜೊತೆಗೆ ಹಾಗೆ ಹೈಕಮಾಂಡ್ ನಾಯಕರ ಬಳಿ ಚರ್ಚೆಯನ್ನು ಕೂಡ ಮಾಡಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ಇವತ್ತು ರಾತ್ರಿಯೊಳಗೆ ಈ ಖಾತೆ ಹಂಚಿಕೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಲ್ಲೇ ಇದ್ದಾರೆ. ಖಾತೆ ಹಂಚಿಕೆ ಆದಮೇಲೆ ದೆಹಲಿಗೆ ವಾಪಸ್ ಹೋಗಬಹುದು ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಖಾತೆ ಹಂಚಿಕೆ ಆಗಿ ಎಲ್ಲರಿಗೂ ಎಲ್ಲ ಖಾತೆಗಳು ಓಕೆ ಆದಮೇಲೆ ಈ ಅಸಮಾಧಾನ ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಏನಾದರೂ ಇತ್ತು ಅಂದರೆ ಅದನ್ನು ಶಮನ ಮಾಡಿ ಆನಂತರ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೀಗಾಗಿ ಬೆಂಗಳೂರಿನಲ್ಲೇ ಇದ್ದಾರೆ. ಮತ್ತೊಂದು ಸುತ್ತಿನ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಸಭೆಯ ನಂತರ ಯಾವ ಸಚಿವರಿಗೆ ಯಾವ ಖಾತೆಯನ್ನ ಕೊಡಬೇಕು ಎನ್ನುವುದರ ಬಗ್ಗೆ ಚರ್ಚೆಯನ್ನ ಮಾಡಿ ಇಂದು ರಾತ್ರಿಗೆ ಖಾತೆಗಳ ಫೈನಲ್ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.